ಸಿದ್ದರಾಮಯ್ಯನವರು ಪ್ರಬಲ ನಾಯಕ ಮತ್ತು ಅಹಿಂದ ಸಮುದಾಯದ ನಾಯಕ. ಸಿದ್ದರಾಮಯ್ಯ ಜನಪರ ಕೆಲಸ ಮತ್ತು ಶಕ್ತಿಯ ಬಗ್ಗೆ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಹಾಗೆಯೇ ಡಿ.ಕೆ. ಶಿವಕುಮಾರ್ ಹಲವಾರು ವಿಚಾರಗಳಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಪತ್ರದಲ್ಲಿ ಉಲ್ಲೇಖವಾಗಿದೆ. ಬೆಳಗಾವಿಯಲ್ಲಿ ಡಿನ್ನರ್ ಮೀಟಿಂಗನ್ನು ಮಾಡಿತ್ತು ಸಿದ್ದು ಅಂಡ್ ಟೀಮ್. ಆ ಬೆನ್ನಲ್ಲೇ ರಾಜಣ್ಣ ಅವರನ್ನ ಭೇಟಿಯಾಗಿ ಸಂಧಾನಕ್ಕೆ ಮುಂದಾಗಿದ್ದರು ಡಿ.ಕೆ. ಶಿವಕುಮಾರ್. ಡಿ.ಕೆ. ಸಂಧಾನಕ್ಕೆ ರೆಡ್ ಸಿಗ್ನಲ್ ಕೊಟ್ಟು ಸಿದ್ದರಾಮಯ್ಯ ಪರ ನಿಷ್ಠೆಯನ್ನು ತೋರಿದ್ದಾರೆ ಕೆ.ಎನ್. ರಾಜಣ್ಣ. ಹೈಕಮಾಂಡ್ ಮುಂದೆಯೇ ಶಕ್ತಿ ಪ್ರದರ್ಶನ ಮಾಡುತ್ತಾ ಸಿ.ಎಂ ಬಣ ಅಂತಕ್ಕಂಥ ಪ್ರಶ್ನೆ. ಒಂದು ವೇಳೆ ಆ ಥರ ಏನಾದರೂ ಪವರ್ ಶೇರಿಂಗ್ ಸಂದರ್ಭ ಬಂದರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡುವ ಸಂದರ್ಭ ಬಂದರೆ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂತಹ ಲೆಕ್ಕಾಚಾರವನ್ನು ಈಗ ಸಿದ್ದು ಬಣ ಹಾಕ್ಕೊಂಡಿದೆ. ಅದರ ಮುಖಾಂತರ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಏನು ಅಂತಕ್ಕಂಥದ್ದನ್ನು ತೋರಿಸೋದು. ಸೊ ಸಿ.ಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ ಮಾಜಿ ಸಚಿವ ರಾಜಣ್ಣ ಅವರು. ಸಿದ್ದರಾಮಯ್ಯ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ ರಾಜಣ್ಣ. ಆ್ಯಕ್ಚುಲಿ ಶನಿವಾರ ಭಾನುವಾರ ಎಲ್ಲ ಕಳೆದ ಶನಿವಾರ ಭಾನುವಾರ ಡಿ.ಕೆ. ಭೇಟಿಯಾಗಿತ್ತು. ಮಂಗಳವಾರ ಅಂದರೆ ನಿನ್ನೆ ಸಿ.ಎಂ ಭೇಟಿ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಬರೆದ ಪತ್ರ ಬಿಡುಗಡೆ ಬೆನ್ನಲ್ಲೇ ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿ.ಎಂ ಭೇಟಿಯಾಗಿ ಮಹತ್ವದ ಮಾತುಕತೆಯನ್ನು ಕೂಡ ರಾಜಣ್ಣ ಅವರು ನಡೆಸಿದ್ದಾರೆ. ಇದು ಸಿದ್ದರಾಮಯ್ಯ ಬಣ್ಣದ ಇನ್ನೊಂದು ಅಸ್ತ್ರ. ಬಟ್ ಅವ್ರು ಹೇಳ್ತಾರೆ ರಾಜಕಾರಣ ಏನೂ ಚರ್ಚೆ ಆಗಿಲ್ಲ. ರಾಜಕಾರಣಿಗಳಲ್ಲದೆ ಇನ್ಯಾರು ಮಾಡ್ತಾರೆ? ಸಿ.ಎಂ ಸಿದ್ದರಾಮಯ್ಯ ಭೇಟಿ ಬಳಿಕ ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷದಲ್ಲಿನ ಗೊಂದಲ ನಿವಾರಣೆ ಮಾಡೋ ಕೆಲಸ ಆಗಬೇಕು. ಹೈಕಮಾಂಡ್ ಗೊಂದಲವನ್ನು ಬಗೆಹರಿಸಬೇಕಾಗಿದೆ. ಗೊಂದಲಗಳಿಂದ ಆಡಳಿತದ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಡಿ.ಕೆ. ಭೇಟಿಯಾಗಿದ್ದು ಮತ್ತು ಪತ್ರ ಬರೆದಿದ್ದು ಎರಡೂ ಕೂಡ ಬೇರೆ ಬೇರೆ ವಿಚಾರ ಅಂತ ಸಿ.ಎಂ ಸಿದ್ದರಾಮಯ್ಯನವರ ಭೇಟಿ ಬಳಿಕ ರಾಜಣ್ಣ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ. ಈ ರಾಜಕಾರಣಿಗಳು ಒಬ್ರಿಗೊಬ್ಬರು ಡಿನ್ನರ್ ಮೀಟ್ ಮಾಡ್ಬಿಡೋದು, ಬ್ರೇಕ್ಫಾಸ್ಟ್ ಮೀಟ್ ಮಾಡ್ಬಿಡೋದು, ರಾಜಕಾರಣನೇ ಮಾತಾಡಿಲ್ಲ ಅಂತಂದರೆ ಇನ್ನೇನು ಸಿನಿಮಾ ಬಗ್ಗೆ ಹೋಗಿ ಮಾತನಾಡ್ತಾರೆ ಇವರು? ರಾಜಕಾರಣಿಗಳು ರಾಜಕಾರಣದ ಬಗ್ಗೆನೇ ಮಾತಾಡಿರ್ತಾರೆ, ಹೊರಗೆ ಬಂದು ರಾಜಕಾರಣ ಮಾತೇ ಆಡಿಲ್ಲ ಅಂತಾರೆ. ಜೊತೆಗೆ ಪಕ್ಷದಲ್ಲಿನ ಗೊಂದಲ ನಿವಾರಣೆ ಮಾಡಬೇಕು ಅಂದರೆ ಅರ್ಥ ಏನಾದರೂ ರಾಜಕಾರಣ ತಾನೇ? ಇವ್ರು ಕೊಡೋ ಸ್ಟೇಟ್ಮೆಂಟ್ಗಳು ಹೆಂಗಿರುತ್ತೆ ಅಂತಂದರೆ ಈ ಥರ ರಾಜಕಾರಣಿಗಳು ಒಬ್ರಿಗೊಬ್ಬರು ಭೇಟಿಯಾದಾಗ ರಾಜಕೀಯವನ್ನೇ ಮಾತಾಡಿರ್ತಾರೆ. ಅದರಲ್ಲೂ ಈ ಸಂದರ್ಭದಲ್ಲಂತೂ ರಾಜಕೀಯ ಬಿಟ್ಟು ಇನ್ನೇನೂ ಚರ್ಚೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಇಲ್ಲ 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 ಅಂತ ರಾಜಣ್ಣ ಅವರು ಹೇಳ್ತಾರೆ. ಬಟ್ ಏನೋ ಒಂದಷ್ಟು ಕೆಲಸಗಳು ನಡೀತಾ ಇದೆ. ಹೈಕಮಾಂಡ್ ಮೇಲೆ ಒತ್ತಡ ಹಾಕುವಂತಹ ತಂತ್ರಗಾರಿಕೆ ನಡೀತಾ ಇದೆ. ಅದೆಷ್ಟರ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅಂತಕ್ಕಂಥದ್ದು ನೋಡಬೇಕು. ಎಲ್ಲರೂ ಕೂಡ ಹೈಕಮಾಂಡ್ನಿಂದ ಕರೆಯನ್ನು ನಿರೀಕ್ಷೆ ಮಾಡ್ಕೊಂಡು ಕೂತಿದ್ದಾರೆ, ಯಾವಾಗ ಫೋನ್ ಬರುತ್ತೋ ಏನೋ ಅಂತ. ಅಷ್ಟರಲ್ಲಿ ಇವ್ರು ರೆಡಿ ಆಗ್ಬಿಡೋಣ ಅಂತ ತಯಾರಿಗಳಾಗ್ತಾ ಇದೆ.